ನಾವು ಶಕ್ತಿಮಾನ್ ಕಂಪನಿಯಿಂದ ಎಕ್ಸಿಬಿಷನ್ ಗೆ ಇಟ್ಟಿದ್ದೀವಿ. ಇದು ಬಂದು ಪೋಸ್ಟ್ ಹೋಲ್ ಡಿಗ್ಗರ್ ಅಂತ ಹೇಳಿ. ಶಕ್ತಿಮಾನ್ ರೋಟೋವೇಟರ್ ಅಲ್ಲಿ ನಿಮಗೆ 16 ಬ್ಲೇಡ್ ಇಂದ ಹಿಡಿದು ಟೋಟಲ್ 58 ಬ್ಲೇಡ್ ವರೆಗೂ ಲಭ್ಯ ಇದೆ. 29,000 ಸಹಾಯಧನ ದೊರೆಯುತ್ತದೆ. ಇದು 42 ಬ್ಲೇಡ್ 6 ಫೀಟ್ ರೋಟೋವೇಟರ್. ಇದು ನಮ್ದು 24 ಬ್ಲೇಡ್ ಮಿನಿ ಸೀರೀಸ್ ಅಲ್ಲಿ 24 ಬ್ಲೇಡ್. ಇದು ಸ್ಲಾಶರ್, ಇದು ಫ್ಲೈಲ್ ಮೂವರ್ ಅಂತ ಹೇಳಿ ಇತ್ತೀಚೆಗೆ ಎಲ್ಲಾ ರೈತರು, ಅಡಿಕೆ ರೈತರು ಬಹಳ ಯೂಸ್ ಮಾಡ್ತಾ ಇದ್ದಾರೆ. ಇದು ಬಂದು ಸ್ಟ್ಯಾಟಿಕ್ ಶ್ರೆಡ್ಡರ್ ಅಂತ ಹೇಳಿ, ಸ್ಟ್ಯಾಟಿಕ್ ಶ್ರೆಡ್ಡರ್ ಆರ್ ಮೊಬೈಲ್ ಶ್ರೆಡ್ಡರ್ ಅಂತ ಕರಿತೀವಿ. ನಾವು ಶಕ್ತಿಮಾನ್ ಕಂಪನಿಯಿಂದ ಇಲ್ಲಿ ಕೃಷಿ ಮೇಳದ ಫಾರ್ಮ್ ಮಷಿನರಿ ಎಕ್ಸಿಬಿಷನ್ ಗೆ ಇಟ್ಟಿದ್ದೀವಿ. ಇದು ಬಂದು ಪೋಸ್ಟ್ ಹೋಲ್ ಡಿಗ್ಗರ್ ಅಂತ ಹೇಳಿ. ಇದು ನಿಮಗೆ 36 HP ಇಂದ 60 HP ಗಂಟನೂ ಹಾಕ್ಬೋದು. ಇದು ಏನಕ್ಕೆ ಅಂತಂದ್ರೆ ನಿಮಗೆ ಅಡಿಕೆ ಗಿಡ ಮತ್ತೆ ತೆಂಗಿನ ಗಿಡ ಇದು ನೆಡಕ್ಕೆ ಇದು ಉಪಯೋಗ ಆಗುತ್ತೆ. ಅಂದ್ರೆ ಇದು ಸೀಡ್ಲಿಂಗ್ ಪರ್ಪಸ್ ಗಾಗಿ ಇದನ್ನ ಯೂಸ್ ಮಾಡ್ತೀವಿ, ಪೋಸ್ಟ್ ಹೋಲ್ ಡಿಗ್ಗರ್ ಅಂತ. ಇದರಲ್ಲಿ ಏನು ಹಗರ್ ಅಂತಿದೆ, ಇದು 2.5 ಅಡಿ ನಿಮ್ಗೆ ಉದ್ದ ಬರುತ್ತೆ. ಅಗಲ ನೀವು ವೇರಿಯೇಷನ್ ಮಾಡ್ಕೊತಾ ಹೋಗ್ಬೋದು. ಅಂದ್ರೆ ನಿಮ್ಗೆ 9 ಇಂಚಿಂದ ಹಿಡಿದು ಒಟ್ಟು 16 ಇಂಚುವರೆಗೂ ಇದನ್ನ ಚೇಂಜ್ ಮಾಡ್ಕೊತಾ ಹೋಗ್ಬೋದು ಹಗರ್ನ. ಇದ್ರ ಪ್ರೈಸ್ ಬಂದು ನಿಮ್ಗೆ ಟೋಟಲ್ ಪ್ರೈಸ್ ಬಂದು ನಿಮ್ಗೆ 1,27,000 ಇದೆ. ಇದಕ್ಕೆ ನಿಮ್ಗೆ 60,000 ಸಬ್ಸಿಡಿ ಇದೆ ಕೃಷಿ ಇಲಾಖೆ ಸಹಾಯಧನದ, ಮತ್ತೆ 67,000 ರೈತರ ವಂತಿಕೆ ನೀವು ತುಂಬಬೇಕು ರೈತರುಗಳು. ಇದು ನಿಮ್ಗೆ ಅದೇ ಅಡಿಕೆ ಗಿಡ ನೆಡೋದಿರ್ಬೋದು, ತೆಂಗಿನ ಗಿಡ ನೆಡಬಹುದು, ಲೇಬರ್ ಉಳಿತಾಯ ಆಗುತ್ತೆ ಇದರಿಂದ. ಇದಕ್ಕೆ 36 HP ಇಂದ ನೀವು 60 HP ವರೆಗೂ ಬಳಸಬಹುದು. ನೆಕ್ಸ್ಟ್ ಶಕ್ತಿಮಾನ್ ರೋಟೋವೇಟರ್ ಅಲ್ಲಿ ನಿಮಗೆ 16 ಬ್ಲೇಡ್ ಇಂದ ಹಿಡಿದು ಟೋಟಲ್ 58 ಬ್ಲೇಡ್ ವರೆಗೂ ಲಭ್ಯ ಇದೆ. ಇದು ಬಂದು ನಮ್ದು ಆಟಮ್ ಸೀರೀಸ್ ಅಂತ ಹೇಳಿ 24 ಬ್ಲೇಡ್ ರೋಟೋವೇಟರ್. ಇದು ಆಟಮ್ ಸೀರೀಸ್ ಅಂತ ಹೇಳಿ. ಇದು ನಿಮಗೆ ಅಡಿಕೆ ತೋಟದಲ್ಲಿ ಇರ್ಬೋದು, ಯಾವ್ದು ಸಣ್ಣ ರೈತರು ಇರ್ಬೋದು, ಬೆಳೆ ನಿರ್ವಹಣೆ ಮಾಡೋಕೆ ಇದು ಬಹಳ ಯೂಸ್ ಆಗುತ್ತೆ. ಇದು ಮಲ್ಟಿಗೇರು. ಇದ್ರ ರೇಟ್ ಬಂದು ಟೋಟಲ್ ರೇಟ್ ಬಂದು ಇದ್ರದ್ದು ನಿಮಗೆ 1,14,000. ಸರ್ಕಾರದಿಂದ ನಿಮಗೆ 29,000 ಸಹಾಯಧನ ದೊರೆಯುತ್ತದೆ. ನಿಮಗೆ ಇದು 85,000 ರೇಟ್ ಅಲ್ಲಿ ಇದು ಆಟಮ್ ಸೀರೀಸ್ ನಮ್ಮ ಶಕ್ತಿಮಾನ್ ಮಲ್ಟಿಗೇರ್ 24 ಬ್ಲೇಡ್ ದೊರೆಯುತ್ತದೆ. ಇದು ಸೇಮ್ ಆಟಮ್ 30 ಬ್ಲೇಡ್ ರೋಟೋವೇಟರ್. ಇದು ನಿಮಗೆ ಇದು ಆಟಮ್ ಏನು ಉಪಯೋಗ ಆಗುತ್ತೆ ಅಂದ್ರೆ ಸಣ್ಣ ರೈತರು 27 HP ಇರ್ಬೋದು, 30 HP ಇರ್ಬೋದು, 35 HP ಟ್ರ್ಯಾಕ್ಟರ್ ಇರ್ತಕ್ಕಂಥ ರೈತರುಗಳು ನಿಮ್ಗೆ ಅಡಿಕೆ ತೋಟದಲ್ಲಿ ಇರ್ಬೋದು, ಮತ್ತೆ ಬಾಳೆ ತೋಟದಲ್ಲಿ ಕಳೆ ತೆಗೆಯಕ್ಕೆ, ಕಳೆ ನಿರ್ವಹಣೆಗೆ ಈ ರೋಟೋವೇಟರ್ ಯೂಸ್ ಆಗುತ್ತೆ. ಇದರ ರೈತರ ವಂತಿಕೆ ಬೆಲೆ ಬಂದು 91,047 ರೂಪಾಯಿ. ನೆಕ್ಸ್ಟ್ ಬಂದು ಇದು ನಮ್ದು 5 ಫೀಟ್ ಅಂದ್ರೆ 36 ಬ್ಲೇಡ್ 5 ಅಡಿ ರೋಟೋವೇಟರ್. 36 ಬ್ಲೇಡ್ ಇರುತ್ತೆ, ಎಲ್ ಟೈಪ್ ಬ್ಲೇಡ್ ಇರುತ್ತೆ. ಇದರಲ್ಲಿ ನೀವು ಎಲ್ಲರೂ ಹಾಕೋಬಹುದು, ಸಿ ಆದ್ರೂ ಹಾಕೋಬಹುದು, ಮತ್ತೆ ಕರು ಬ್ಲೇಡ್ ಅಂತೇಳಿ ಈ ಕಡೆ ಎಲ್ಲೂ ಅಲ್ಲ ಸೀನು ಅಲ್ಲ, ಅದು ಆ ಬ್ಲೇಡ್ ಅಲ್ಲಿ ಬರುತ್ತೆ. ಇದು ಟೋಟಲ್ ಫುಲ್ ಕಾಸ್ಟ್ ಬಂದು ನಿಮ್ಗೆ 1,55,000 ಇದೆ. ಸರ್ಕಾರದ ಸಹಾಯಧನ 60,000 ದೊರೆಯುತ್ತದೆ. ಇದು ನಿಮಗೆ ರೈತರ ವಂತಿಕೆ ಬಂದು ಜನರಲ್ಗೆ 95,000. 1 ಇಯರ್ ವಾರಂಟಿ ಇರ್ತದೆ. ಒಳಗಡೆ ಗೇರ್ ಇರ್ಬೋದು, ಸೈಡ್ ಗೇರ್ಸ್ ಇರ್ಬೋದು, ಒಳಗಡೆ ಜಾಕ್ ಶಾಫ್ಟ್, ಇನ್ಪುಟ್ ಶಾಫ್ಟ್, ಮತ್ತೆ ಇವಕ್ಕೆ 1 ಇಯರ್ ವಾರಂಟಿ ಇರ್ತದೆ ಶಕ್ತಿಮಾನ್ ಕಡೆಯಿಂದ. ಇದು 42 ಬ್ಲೇಡ್ 6 ಫೀಟ್ ರೋಟೋವೇಟರ್ ರೆಗ್ಯುಲರ್ ಪ್ಲಸ್ ಮಾಡಲ್. ಇದು ನಿಮ್ಗೆ 45 HP ಮೇಲ್ಪಟ್ಟಂಗೆ 45 HP 50 HP 55 HP ಟ್ರ್ಯಾಕ್ಟರ್ಗೆ, ಇದು ಹೈಯರ್ HP ಟ್ರ್ಯಾಕ್ಟರ್ಗೆ ಅವೈಲೇಬಿಲಿಟಿ ಇದೆ. ಇದ್ರ ಸಹಾಯಧನ ಬಂದು 1,62,000. ಸರ್ಕಾರದಿಂದ ನಿಮ್ಗೆ 62,400 ರೂಪಾಯಿ ಸಹಾಯಧನ ಇದೆ. ನಿಮ್ಗೆ ರೈತರ ವಂತಿಕೆ ಬಂದು 99,600. ಇದು ಕೃಷಿ ಇಲಾಖೆಯಲ್ಲಿ ರೈತರ ವಂತಿಕೆ ಬಂದು 99,600. ಇದು ನಿಮ್ಗೆ 45 HP ಮೇಲ್ಪಟ್ಟಂಗೆ ಆಗುತ್ತೆ ಇದು ರೋಟೋವೇಟರ್. ಇದು ಸೇಮ್ ರೆಗ್ಯುಲರ್ ಪ್ರೆಸ್ ಅಲ್ಲೇ ನಿಮ್ಗೆ ಸಿಂಗಲ್ ಗೇರ್ ಬಾಕ್ಸ್, ಅದು ಮಲ್ಟಿ ಗೇರ್ ಬಾಕ್ಸ್ ಇದ್ರೆ ಇದು ಸಿಂಗಲ್ ಗೇರ್ ಬಾಕ್ಸ್. ಇದರ ಫುಲ್ ಕಾಸ್ಟ್ ಬಂದು ನಿಮ್ಗೆ 1,55,000. ಸರ್ಕಾರದಿಂದ ನಿಮ್ಗೆ 60,000 ಇದು ಸಹಾಯಧನ ಇದೆ. ಟೋಟಲ್ ಇದು ನಿಮ್ಗೆ ರೈತರ ವಂತಿಕೆ ಬಂದು 95,000. ಇದು ಬಂದು ಸೆಮಿ ಚಾಂಪಿಯನ್ ಮಾಡಲ್ ಅಂತೇಳಿ. ಇದು ಅಂದ್ರೆ 50 HP ಮೇಲ್ಪಟ್ಟಂಗೆ ಇದು ಸೆಮಿ ಚಾಂಪಿಯನ್ ಮಾಡಲ್. ಇದಕ್ಕೂ ಅದಕ್ಕೆ ಏನ್ ಡಿಫರೆನ್ಸ್ ಅಂತಂದ್ರೆ ವೆಯ್ಟ್. ಈಗ ಕ್ರೌನ್ ಒಪಿನಿಯನ್ ಇರ್ಬೋದು, ಮತ್ತೆ ಅದ್ರ ಕ್ರೌನ್ ಒಪಿನಿಯನ್ ಹೆವಿ ಇರುತ್ತೆ ಸ್ವಲ್ಪ. ಗೇರ್ ಬಾಕ್ಸ್ ಆಯ್ತು, ನಿಮ್ಗೆ ಇದು ಅಲ್ ಪಾರ್ಟ್ ಆಯ್ತು, ಎಲ್ಲ ಹೆವಿ ಇರುತ್ತೆ. ಇದು 50 HP ಮೇಲ್ಪಟ್ಟಂಗೆ. ಇದ್ರ ಫುಲ್ ರೇಟ್ ಬಂದು 1,74,000 ಇದೆ. 62,000 ಸರ್ಕಾರದಿಂದ ಸಹಾಯಧನ ಬರ್ತದೆ. 1,12,000 ರೈತರ ವಂತಿಕೆ ಜನರಲ್ ಕ್ಯಾಟಗರಿಗೆ ಇದು ಲಭ್ಯವಿರುತ್ತದೆ. ಸೆಮಿ ಚಾಂಪಿಯನ್ 42 ಬ್ಲೇಡ್ 6 ಫೀಟ್ ರೋಟೋವೇಟರ್ 50 HP ಮೇಲ್ಪಟ್ಟಂತಹ ಟ್ರ್ಯಾಕ್ಟರ್ಗೆ ಇದು ಸೂಟೇಬಲ್ ಆಗುತ್ತೆ. ಇದು ಆರ್ಮುಡ್ ಫ್ಲೈಲ್ ಮೂವರ್ ಅಂತೇಳಿ. ಈಗೇನಿದೆ, ಈಗ ರೋಡ್ ಸೈಡ್ ಹೈವೇ ಮೇಂಟೆನೆನ್ಸ್ ಇರ್ಬೋದು, ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಮೇಂಟೆನೆನ್ಸ್, ರೋಡ್ ಸೈಡ್ ಏನ್ ಕಳೆಗಳು ಬೆಳೆದಿರುತ್ತೆ ಆ ಕಳೆನ ಇದು ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಿ ಆ ಕಡೆ ಈ ಕಡೆ ಮೂವ್ಮೆಂಟ್ ಆಗುತ್ತೆ. ಇದು ಟ್ರ್ಯಾಕ್ಟರ್ ನಿಮಗೆ ರೋಡಲ್ಲಿ ಹೋದ್ರೆ ಇದು ಮಷಿನ್ ಸೈಡ್ ಅಲ್ಲಿ ಹೋಗುತ್ತೆ. ರೋಡ್ ಸೈಡ್ ಏನ್ ಬೆಳೆದ್ರೆ ಆ ಕಡೆ ನಿರ್ವಹಣೆಗಾಗಿ ಈ ಆರ್ಮುಡ್ ಫ್ಲೈಲ್ ಮೂವರ್ ಅಂತ ಹೇಳಿ. ಇದರ ಮೂಲ ಬೆಲೆ ಬಂದು 4,20,000. ಮತ್ತೆ ಇದಕ್ಕೆ ಏನು ಸರ್ಕಾರದಿಂದ ಯಾವುದೇ ತರ ಸಬ್ಸಿಡಿ, ಯಾಕಂದ್ರೆ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡೋದ್ರಿಂದ ಇದಕ್ಕೆ ಯಾವುದೇ ಸಬ್ಸಿಡಿ ಇನ್ನೂ
ಇದಿಲ್ಲ. ಇದು ನಮ್ದು 24 ಬ್ಲೇಡ್ ಮಿನಿ ಸೀರೀಸ್ ಅಲ್ಲಿ 24 ಬ್ಲೇಡು. ಇದು ಫುಲ್ ರೇಟ್. ಇದು 24 HP ಟ್ರ್ಯಾಕ್ಟರ್ಗೆ ಇದು ಸೂಟೇಬಲ್ ಇದೆ. 24, 26, 28, 30 HP ಟ್ರ್ಯಾಕ್ಟರ್ಗಳಿಗೆ ಇದು ಸೂಟೇಬಲ್ ಇದೆ. ಇದ್ರ ರೇಟ್ ಬಂದು ಫುಲ್ ರೇಟ್ ಬಂದು ನಿಮಗೆ ರೈತರ ಸಹಾಯಧನ ಬಂದು 68,000 ಇದೆ. ಇದು ನೆಕ್ಸ್ಟ್ ಇದು 20 ಬ್ಲೇಡ್ ಮಲ್ಟಿ ಗೇರ್ ಅಲ್ಲಿ 20 ಬ್ಲೇಡ್ ರೋಟೋವೇಟರ್ ಅಂದ್ರೆ 24 HP ಟ್ರ್ಯಾಕ್ಟರ್ ಯಾರು ಮಲ್ಟಿ ಗೇರ್ ಬಾಕ್ಸ್ ಮಲ್ಟಿ ರೋಟೋವೇಟರ್ ಯೂಸ್ ಮಾಡುವಂತ ರೈತರಿದ್ರೆ ಇದು ಬಹಳ ಸೂಟೇಬಲ್ ಇದೆ. ದ್ರಾಕ್ಷಿ ತೋಟದಲ್ಲಿ ಇರ್ಬೋದು, ನಿಮಗೆ ಮತ್ತೆ ಅಡಿಕೆ ತೋಟದಲ್ಲಿ ಇರ್ಬೋದು, ಬೆಳೆ ಅಂದ್ರೆ ಅಂದ್ರೆ ಬೆಳೆ ನಿರ್ವಹಣೆಗೆ ಇದು ಬಹಳ ಉಪಯುಕ್ತವಾಗಿದೆ. ಇದು 24 HP ಮೇಲ್ಪಟ್ಟಂತ ಟ್ರ್ಯಾಕ್ಟರ್ಗೆ ಸೂಟೇಬಲ್ ಇದೆ. ಇದ್ರ ರೈತರ ವಂತಿಕೆ ಬಂದು 85,000 ಇದೆ. ನೆಕ್ಸ್ಟ್ ಇದು ಮಿನಿ ಪ್ಲಸ್ ಅಂತ ಹೇಳಿ ಅಂದ್ರೆ 22 HP ಟ್ರ್ಯಾಕ್ಟರ್, 20 HP ಟ್ರ್ಯಾಕ್ಟರ್, 18 HP ಟ್ರ್ಯಾಕ್ಟರ್ಗೆ ಇದು ಸೂಟೇಬಲ್ ಇದೆ. ಇದ್ರ ರೈತರ ವಂತಿಕೆ ಬಂದು 68,000 ಇದೆ. ಇದು ಅದೇ ಬೆಳೆ ನಿರ್ವಹಣೆಗೆ, ಈಗ ಕಬ್ಬನ್ ಸಾಲಲ್ಲಿ ಇರ್ಬೋದು, ಕಬ್ಬನ್ ಬೆಳೆಯಲ್ಲಿ ಇರ್ಬೋದು, ಮತ್ತೆ ನಿಮ್ಗೆ ಟೊಬ್ಯಾಕೊ ಬೆಳೆಯಲ್ಲಿ ಇರ್ಬೋದು, ಮತ್ತೆ ತರಕಾರಿ ಬೆಳೆಯಲ್ಲಿ ನಿಮ್ಗೆ ಮಣ್ಣು ಅಲ್ಲಿ ಏನ್ ಕಳೆ ಬೆಳೆದಿರುತ್ತೆ ಆ ಕಳೆನ ನಿರ್ವಹಣೆ ಮಾಡೋಕ್ಕಾಗಿ ಈ ರೋಟೋವೇಟರ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದು ಇಂಟರ್ ರೋ ರೋಟೋವೇಟರ್ ಅಂದ್ರೆ ಇದು ರಿವರ್ಸ್ ಫಾರ್ವರ್ಡ್ ರೋಟೋವೇಟರ್ ಅಂತ ಹೇಳಿ. ಇದು ಈ ರಿವರ್ಸ್ ಫಾರ್ವರ್ಡ್ ರೋಟೋವೇಟರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಕಬ್ಬನ ಬೆಳೆ ನಿರ್ವಹಣೆಗೆ, ಕಬ್ಬನ ಬದಿಗೆ ಮಣ್ಣು ತಳ್ಕೊಡಕ್ಕೆ, ಮಣ್ಣು ಎತ್ತಿ ಹಾಕೊಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇದು ತರಕಾರಿ ಬೆಳೆಯಲ್ಲಿ ಇರ್ಬೋದು, ಕಬ್ಬನ್ ಬೆಳೆಯಲ್ಲಿ ಇರ್ಬೋದು, ನಿಮ್ಗೆ ಬಾಳೆ ಇದು ಬೆಳೆಯಲ್ಲಿ ಇರ್ಬೋದು, ಇದನ್ನ ಯೂಸ್ ಮಾಡ್ತಾರೆ. ಇದ್ರ ರೇಟ್ ಬಂದು ಸರ್ಕಾರದ ಫುಲ್ ರೇಟ್ ಬಂದು 96,000 ಇದೆ. ಸರ್ಕಾರದಿಂದ ನಿಮ್ಗೆ 45,000 ದೊರೆಯುತ್ತದೆ. ಮತ್ತೆ ರೈತರ ವಂತಿಕೆ ಅಂದ್ರೆ ರೈತರು ತುಂಬುವಂತ ಹಣ ಬಂದು ಇದಕ್ಕೆ 51,000 ಇದೆ. ಇದರಲ್ಲೇ ಮಿನಿ ಸೀರೀಸ್ ಅಂದ್ರೆ ಅದು 3 ಫೀಟ್ ಇದ್ರೆ ಇದು 2.5 ಫೀಟ್. 2.5 ಫೀಟ್ ಅಂದ್ರೆ ನಿಮ್ಗೆ 3.5 ಅಡಿ ಸಾಲು, 3 ಅಡಿ ಸಾಲಿಗೆ ಇದು ಬಹಳ ಉಪಯುಕ್ತವಾಗಿದೆ. ಇದ್ರದ್ದು ರೇಟ್ ಬಂದು ನಿಮಗೆ ಟೋಟಲ್ ಸರ್ಕಾರದ ಇದು ಫುಲ್ ರೇಟ್ ಬಂದು 92,700 ಇದೆ. 42,000 ಸರ್ಕಾರದ ಸಹಾಯಧನ ದೊರೆಯುತ್ತದೆ. ಮತ್ತೆ ರೈತರ ತುಂಬುವಂತ ಹಣ ಬಂದು ನಿಮಗೆ 50,700 ರೂಪಾಯಿ. ಇದು ನಿಮಗೆ ಸೂಟೇಬಲ್ 18 HP, 20 HP, 22 HP, 24 HP ಏನ್ ನಿಮ್ಗೆ ಬೆಳೆ ಸಾಲುಗಳಲ್ಲಿ ಏನ್ ಕಳೆ ಬೆಳೆದಿರುತ್ತೆ ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ಈ ರೋಟೋವೇಟರ್ನ ಯೂಸ್ ಮಾಡ್ತಾರೆ. ಮತ್ತೆ ಸಾಲ್ಗೆ ಇದು ಬೆಳೆಗೆ ಮಣ್ಣು ಕೊಡೋದಕ್ಕೂ ಈ ರೋಟೋವೇಟರ್ನ ಯೂಸ್ ಮಾಡ್ತಾರೆ. ಇದು ಸ್ಲಾಶರ್, ಇದು ಫ್ಲೈಲ್ ಮೋರ್. ಇದ್ರ ಸ್ಲಾಶರ್ ಫ್ಲೈಲ್ ಮೋರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಈಗ ಅಡಿಕೆ ತೋಟದಲ್ಲಿ ಏನ್ ಮಾಡ್ತಾರೆ, ರೋಟೋವೇಟರ್ ಮತ್ತೆ ಕಲ್ಟಿವೇಟರ್ ಬಳಸೋದ್ರಿಂದ ಮಣ್ಣು 4 ಇಂಚು 5 ಇಂಚು ಡಿಗ್ ಮಾಡೋದ್ರಿಂದ ಅಲ್ಲಿ ಏನು ಬೇರುಗಳು ಮೇಲಿರ್ತಾವಲ್ಲ, ಬೇರು ಕಟ್ಟಾಗಿ ಇಳುವರಿ ಕಡಿಮೆ ಆಗುತ್ತೆ ಅಂತೇಳಿ ಈಗಿನ ರೈತರು ಬಹಳ ಇದ್ ಮಾಡ್ತಿರೋದ್ರಿಂದ ನಾವು ಸ್ಲಾಶರ್ ಮತ್ತೆ ಫ್ಲೈಲ್ ಮೋರ್ ಇದು ನೆಲದಿಂದ 1/2 ಇಂಚು ಮೇಲ್ಗಡೆ ಏನ್ ಕಳೆ ಇರುತ್ತೆ, ತೆಂಗಿನ ಗರಿ ಇರ್ಬೋದು, ಅಡಿಕೆ ಗರಿ ಇರ್ಬೋದು, ಅದ್ರ ಮೇಲ್ಗಡೆ ಹಸಿರು ಕಳೆ ಇರ್ಬೋದು, ಎಲ್ಲಾನು ಇದು ನಿರ್ಮೂಲನೆ ಮಾಡ್ತಿದೆ. ಅದೇ ಏನ್ ಮಾಡುತ್ತೆ, ಹಸಿರು ಗೊಬ್ಬರವಾಗಿ ಉಪಯುಕ್ತ ಆಗ್ತದೆ ರೈತರಿಗೆ. ಇದಕ್ಕೂ ಸಹ ಸರ್ಕಾರದಿಂದ ಸಹಾಯಧನ ಇರ್ತದೆ. ಮತ್ತೆ ರೈತರ ವಂತಿಕೆ ಜನರಲ್ ಕ್ಯಾಟಗರಿ ಮತ್ತೆ SC ಕ್ಯಾಟಗರಿಗೆ ಇದು ಲಭ್ಯವಿರುತ್ತದೆ. ಇದು ಅಷ್ಟೇ ಸರ್, ಫ್ಲೈಲ್ ಮೂವರ್ ಅಂತೇಳಿ ಇತ್ತೀಚೆಗೆ ಎಲ್ಲಾ ರೈತರು, ಅಡಿಕೆ ರೈತರು ಬಹಳ ಯೂಸ್ ಮಾಡ್ತಾ ಇದಾರೆ. ಅಡಿಕೆ ಇದು ಬೆಳೆಯಲ್ಲಿ ಯೂಸ್ ಮಾಡ್ತಾ ಇದ್ರೆ, ಅಡಿಕೆ ಬೆಳೆಯಲ್ಲಿ ಬೆಳೆದಿರ್ತಕ್ಕಂಥ ಕಳೆ ಇರ್ಬೋದು, ಮತ್ತೆ ನಿಮ್ಗೆ ಅದ್ರ ಗರಿಗಳಿರ್ಬೋದು, ಅದನ್ನ ಏನ್ ಮಾಡುತ್ತೆ, ಇದು ಮಣ್ಣಿಗೆ ಏನು ತೊಂದರೆ ಕೊಡದೆ ಮಣ್ಣಿನ ಮೇಲೆ ಬೆಳೆದಿರ್ತಕ್ಕಂಥ 1/2 ಇಂಚ್ ಮೇಲ್ಗಡೆ ಏನ್ ಕಳೆ ಇದೆ ಅದನ್ನೆಲ್ಲ ಹಸಿರು ಗೊಬ್ಬರವಾಗಿ ಗೊಬ್ಬರವಾಗಿ ಉತ್ಪತ್ತಿ ಮಾಡುತ್ತೆ. ಮತ್ತೆ ಇದ್ರ ರೇಟ್ ಬಂದು 2 ಲಕ್ಷ ಇದೆ ಫುಲ್ ರೇಟ್. 1 ಲಕ್ಷ ಸರ್ಕಾರದಿಂದ ಸಹಾಯಧನ ಇದೆ ಎಲ್ಲರಿಗೂ, SC ಕ್ಯಾಟಗರಿ ಮತ್ತೆ ಜನರಲ್ ಕ್ಯಾಟಗರಿಗೆ. 1 ಲಕ್ಷ ರೈತರ ವಂತಿಕೆ. ಇದು 1 ಲಕ್ಷ ರೈತರ ವಂತಿಕೆ, ರೈತರು ತುಂಬುವಂತ ಹಣ ಇದು ಬಂದು. ಇದಕ್ಕೂ ಸಹಿತ ನಿಮಗೆ 6 ತಿಂಗಳು ವಾರಂಟಿ ಇರುತ್ತೆ. ಗೇರ್ ಬಾಕ್ಸ್ ಗೇರ್ ಒಳಗಡೆ ಗೇರ್ಸ್ ಇರ್ಬೋದು, ಕ್ರೌನ್ ಒಪಿನಿಯನ್ ಒಳಗಡೆ ಶಾಫ್ಟ್, ಇನ್ಪುಟ್ ಶಾಫ್ಟ್ ಇವಕ್ಕೆಲ್ಲ ವಾರಂಟಿ ಇರುತ್ತೆ. ಇದು ಬಂದು ಸ್ಟ್ಯಾಟಿಕ್ ಶ್ರೆಡ್ಡರ್ ಅಂತೇಳಿ, ಸ್ಟ್ಯಾಟಿಕ್ ಶ್ರೆಡ್ಡರ್ ಆರ್ ಮೊಬೈಲ್ ಶ್ರೆಡ್ಡರ್ ಅಂತ ಕರಿತೀವಿ. ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಹತ್ತಿ ಕಟಾವು ಮಾಡಿದ್ಮೇಲೆ ಹತ್ತಿ ಗಿಡ ಏನಿರುತ್ತಲ್ಲ ಅದನ್ನ ಹಾರ್ವೆಸ್ಟ್ ಮಾಡಿ ಅದನ್ನ ಗೊಬ್ಬರ ಮಾಡೋದಕ್ಕಾಗ್ಲಿ, ಮತ್ತೆ ಸೈಲೇಜ್ ಪರ್ಪಸ್ಗೆ ಮೇಜರ್ ಆಗಿ ಯೂಸ್ ಮಾಡ್ತಾರೆ. ಸೈಲೇಜ್ ಅಂದ್ರೆ ಈಗ ಹಸುಗಳ ಈಗ ಫಾಡರ್ ಮುಖ್ಯ. ಯಾಕಂದ್ರೆ ಈಗ ಬೇಸಿಗೆ ಕಾಲದಲ್ಲಿ ಇರ್ಬೋದು, ನಿಮ್ಗೆ ಫಾಡರ್ ಸರಿಯಾಗಿ ಸಿಗಲ್ಲ ಮೇವು. ಆ ಸಮಯದಲ್ಲಿ ಏನ್ ಮಾಡ್ತಾರೆ, ನಿಮ್ಗೆ ಮೇಜ್ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಅದನ್ನ ಕಟ್ ಮಾಡಿ ಇದು 1 ಅವರ್ಗೆ 4 ರಿಂದ 5 ಟನ್ ಕಟ್ ಮಾಡುತ್ತೆ. ಒಂದು ಸಾಲನ್ನ ಇದು ತಗೊಳುತ್ತೆ, ಒಂದ್ ಸಾಲು. ಇದಕ್ಕೆ ವಾರಂಟಿ ಬಂದು 1 ಇಯರ್ ವಾರಂಟಿ ಇರುತ್ತೆ. ಇದರಲ್ಲಿ ಕ್ರೌನ್ ಪಿನ್ ಇರ್ಬೋದು, ಒಳಗಡೆ ಗೇರ್ಸ್ ಇರ್ಬೋದು, ಶಾಫ್ಟ್, ಜಾಕ್ ಶಾಫ್ಟ್, ಇನ್ಪುಟ್ ಶಾಫ್ಟ್, ಒಳಗಡೆ ಇದ್ರ ಯಾವುದು ಸಿ ಬ್ಲೇಡ್, ಇಂಥವಕ್ಕೆಲ್ಲ ವಾರಂಟಿ ಇರುತ್ತೆ. ಮತ್ತೆ ಇದನ್ನ ರೈತರು 50 HP ಮೇಲ್ಪಟ್ಟಂಗೆ ಟ್ರ್ಯಾಕ್ಟರ್, ಈಗ ರನ್ನಿಂಗ್ ಅಲ್ಲಿ ಹೊಡಿತೀನಿ ಅಂತಂದ್ರೆ 50 HP ಮೇಲ್ಪಟ್ಟಂಗೆ ಟ್ರ್ಯಾಕ್ಟರ್ಗೆ ಇದನ್ನ ಹಾಕ್ಬಹುದು. ನೀವು ನಿಂತ ಜಾಗದಲ್ಲೇ ಹೊಡಿತೀನಿ ಅಂತಂದ್ರೆ ನಿಮ್ಗೆ 36 HP ಟ್ರ್ಯಾಕ್ಟರ್ ಬಳಸಬಹುದು ಇದಕ್ಕೆ. ಮತ್ತೆ ಇದನ್ನ ತೆಂಗಿನ ಗರಿನೂ ಸಹ ಇದು ಪೌಡರ್ ಮಾಡುತ್ತೆ. ತೆಂಗಿನ ಗರಿ ಈಗ ಯಾರು ಮೊದ್ಲಿನ ತರ ಯಾರು ತೆಂಗಿನ ಗರಿ ಆಗ್ಲಿ ಸೌದೆ ಆಗ್ಲಿ ಬಳಸೋರಿಲ್ಲ. ಯಾಕಂದ್ರೆ ಸೋಲಾರ್ ಸಿಸ್ಟಮ್ ಇದೆ, ಮತ್ತೆ ಬೇರೆ ಬೇರೆ ಸಿಸ್ಟಮ್ ಇದೆ. ಅಂದ್ರೆ ತೆಂಗಿನ ಗರಿನ ಇದು ಮಾಡಿ ಅದನ್ನ ಗೊಬ್ಬರ ನೀವು ಬಳಸ್ಕೋಬಹುದು ನಿಮ್ಮ ಬೆಳೆಗೆ. ಇದು 50 HP ರನ್ನಿಂಗ್ ಮಾಡಲ್ಲ ಆದ್ರೆ ಸೈಲೇಜ್ ಪರ್ಪಸ್ಗೆ 50 HP ಬೇಕು. ಮತ್ತೆ ಇಂತಲೇ ನೀವು ಇದ್ ಮಾಡ್ತೀನಿ ಅಂತಂದ್ರೆ 36 HP ಸಾಕು. ಸರ್, ಇದು ರೈತರು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಪ್ರತಿ ಒಂದು ಜಿಲ್ಲೆ ತಾಲೂಕುಗಳಲ್ಲೂ ಶಕ್ತಿಮಾನ್ನ ಅಧಿಕೃತ ಮಾರಾಟಗಾರರು ಇರ್ತಾರೆ.
RSK ಗಳಲ್ಲಿ ರೈತ ಸಂಪರ್ಕದಲ್ಲಿ ನಮ್ದು ರೈತರಿಗೆ ಏನ್ ರೈತರ ಬೆಲೆ ಇರುತ್ತಲ್ಲ ಆ ಬೆಲೆ ಕೃಷಿ ಇಲಾಖೆ ಅಲ್ಲೇ ರೈತರಿಗೆ ಸಿಗ್ತದೆ. ಮತ್ತೆ ಎಲ್ಲಾ ತಾಲೂಕು ನಮ್ದು ಅಧಿಕೃತ ಮಾರಾಟ ಆಗಿರೋ ಅವ್ರ ಬಳಿ ನೀವು ಕಾಂಟ್ಯಾಕ್ಟ್ ಬೆಳೆಸಬಹುದು ಸರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.